ನಮಸ್ಕಾರ, ವಿನಯ್ ನಾಯ್ಕ ಕಾರವಾರ. ನಾನಿವಾಗ ಬಂದಿದ್ದೇನೆ ಹೆಸ್ಕಾಂ ಇಲಾಖೆ ಮತ್ತು ಗ್ರಾಹಕರು. ನಿಮಗೆ ಗೊತ್ತಿರ್ಬೋದು, ಇವಾಗ ಹೆಸ್ಕಾಂ ಅಧಿಕಾರಿಗಳು ಬರ್ತಾರೆ, ಲೈನ್ಮೆನ್ ಬರ್ತಾರೆ, ಏಕಾಏಕಿ ನೀವು ಬಿಲ್ ತುಂಬಿಲ್ಲ ರೀ, ನಿಮ್ಮ ಪವರ್ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ದರ್ಪದಿಂದ ಹೇಳ್ಕೊಂಡು ಹೋಗ್ತಾರೆ. ಮತ್ತು ಫ್ಯೂಸ್ ತೊಗೊಂಡು ಹೋಗ್ತಾರೆ, ಡಿಸ್ಕನೆಕ್ಟು ಸಹ ಮಾಡ್ತಾರೆ. ಹೌದಾ? ಇದು ಅನ್ಯಾಯ, ಇಲ್ಲಿಗಲ್. ಕಾನೂನಿನ ಪ್ರಕಾರ ಇದು ಇಲ್ಲಿಗಲ್. ಇದು ನಿಮಗೆ ತಿಳಿದಿರಲಿ. ಗ್ರಾಹಕರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇರೋದು, ನೋಡಿ, ನಿಮ್ಮ ಹಕ್ಕು ಏನು, ಸಂವಿಧಾನ ನಮ್ಗೆ ಏನು ಹಕ್ಕು ಕೊಟ್ಟಿದೆ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ವೇಳೆ ಈಗ ಈ ಬಿಲ್ ಏನಿದೆ ಅಲ್ಲ, ಈ ಬಿಲ್ಲಲ್ಲಿ ಇಷ್ಟು ಅಮೌಂಟ್ ಅಂತ ಬಂದಿರುತ್ತೆ. ಹಿಂದೆ 15 ದಿವಸದ ಒಳಗಡೆ ನೀವು ಬಿಲ್ ಪಾವತಿಸಬೇಕು, ಇಲ್ಲದಿದ್ದರೆ ಪವರನ್ನು ಡಿಸ್ಕನೆಕ್ಷನ್ ಮಾಡ್ತೀವಿ ಅಂತೇಳಿ ಇಲ್ಲಿ 15 ದಿವಸಗಳ ನೋಟಿಸ್ ಅಂತ ಅವರು ಬರೆದಿರ್ತಾರೆ. ಆವಾಗ ಆ ಇಲಾಖೆಯವರು ನಿಮ್ಗೆ ಹೇಳ್ತಾರೆ, ಇದು ನೋಟಿಸ್ ಅಂತ ತಿಳ್ಕೊಳ್ಳಿ. ಇಲ್ಲ, ತಪ್ಪು. ಲಿಖಿತದಲ್ಲಿ ನೋಟಿಸ್ ಕೊಡಬೇಕು. ಟು ಅಡ್ರೆಸ್ ಸೋ ಆ್ಯಂಡ್ ಸೋ, ಮನುಷ್ಯನ ಹೆಸರು, ಆರ್ ಸಂಖ್ಯೆ, ಮೀಟ್ರ್ ಸಂಖ್ಯೆ, ಅದು ID ಎಲ್ಲ ಹಾಕಿಬಿಟ್ಟು ಏನು ವಿಷಯ, ಯಾಕೋಸ್ಕರ ನಿಮ್ಮ ಪವರ್ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತ ಅದರಲ್ಲಿ ಉದ್ದೇಶ ಬರೆದಿರಬೇಕು. ಮತ್ತು 15 ದಿವಸಗಳ ನೋಟಿಸ್ ಪೀರಿಯಡನ್ನು ಅಲ್ಲಿ ಬರೆದಿರಬೇಕು. ಆವಾಗಷ್ಟೇ ಅವರು 15 ದಿವಸ ಆದಮೇಲೆ ಪವರ್ ಡಿಸ್ಕನೆಕ್ಟ್ ಮಾಡಲಿಕ್ಕೆ ಅವರಿಗೆ ಹಕ್ಕಿದೆ. ಇಲ್ದಿದ್ರೆ ನಿಮ್ಮ ಪವರ್ ಡಿಸ್ಕನೆಕ್ಟ್ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಈ ಕಾನೂನು ನಿಮಗೆ ತಿಳಿದಿರಲಿ. KERC ಕೋಡ್ 2001ರಲ್ಲಿ ಬರೆದಿದ್ದಾರೆ. ನಮಗೋಸ್ಕರನೇ ಮಾಡಿರುವಂತಕ್ಕಂಥ ಕಾನೂನು. ಇದನ್ನು ತಿಳಿದುಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾರವಾರ.